ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸ್ನಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇರೋರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗಲಿ ಯಾವ್ದಾದ್ರು ಏನಾದ್ರು ನಿಮಗೆ ತಪ್ಪು ಮಾಹಿತಿ ಕೊಟ್ರೆ, ಇಲ್ಲ ಯಾವ್ದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳ್ಬಿಡಿ ಅಂತ ಹೇಳ್ತೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸಕ್ಕೆ ಯಾರು ಬಿಡಬಾರ್ದು ಅಂತ ಹೇಳ್ತೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದ್ರು ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಆಲ್ ಮೈ SPs and DCs should be directly connected to me. ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ತಿಳಿಸಿ, ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನು ಎಳೆದು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಮಾಡಕ್ ಹೋಗ್ಬೇಡಿ, ಅವ್ರ ಕೆಲವು ಮಾಡ್ಸಕ್ ಬಿಡಬೇಡಿ. ನೀವು ಒಂದು ಕಾವಲಾಗಿ ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ತೆಗೆದು ಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೂಡ ಕೇಳಿದ್ದೀನಿ. ಯಾರು ಕೇಳಿದ್ರು ಕೂಡ ಆ ಫೋನ್ ನಂಬರ್ ಏನು ನಾವು ಡಿಸ್ಪ್ಲೇ ಮಾಡಿರ್ತೀವಿ ಆ ಡಿಸ್ಪ್ಲೇಗೆ ಫೋನ್ ಮಾಡಬೇಕು. ಆ ಫೋನು ಬೆಂಗಳೂರಿಗೂ ಬರ್ತದೆ, ಆ DC ಆಫೀಸ್ಗೂ ಇರ್ತದೆ. ಆ ರೀತಿ ಮಾಡ್ಕೊಡ್ತೇವೆ. ಸೊ ಅದಕ್ಕೆ ಯಾರು ಕೂಡ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಮಾಡ್ಬೋದು. ಸೊ ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪೋಸ್ಟಿಕಲ್ಲೂ ಕೂಡ ಸಾಮಾಜಿಕವಾಗಿ DC ಒಂದು ಜಾತಿ ಇರ್ತದೆ, SP ಒಂದು ಜಾತಿ ಇರ್ತಾನೆ, DFO ಒಂದು ಜಾತಿ ಇರ್ತಾನೆ, ಇನ್ನೊಂದು ಜಾತಿ ಇರ್ತಾರೆ. ಒಂದೇ ಜಾತಿ ಆಫೀಸರ್ಸ್ನ ಇಲ್ಲಿ ಒಂದೇ ಕಡೆ ಪೂಲಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಸಾಮಾಜಿಕ ನ್ಯಾಯ ಎಲ್ಲರೂ ಕೂಡ ಇರಬೇಕು. ಸೊ ಅದರಿಂದ ನಮ್ಮಲ್ಲಿ ಇರೋದ್ರಲ್ಲಿ DC ಆಫೀಸ್, SP ಪೊಲೀಸ್ ಆಫೀಸರ್ಸು, ಕೆಲವು ಅಡ್ಮಿನಿಸ್ಟ್ರೇಷನ್ನು ಭಾಳ ಚೆನ್ನಾಗಿದೆ. IAS ಇರ್ಬೋದು, ನಮ್ಮ ಪೊಲೀಸವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅವರ ಹೆಸರಿಗೆ ಧಕ್ಕೆ ತರಬಾರ್ದು ಅಂತೇಳಿ ಅವ್ರಿಗೆ ಮಾಡಿದ್ದೇವೆ. ಆಮೇಲೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಕೂಡ 5 ಜನ ಕಂಪಲ್ಸರಿ ಒಂದು ಸ್ಕ್ವಾಡ್ ಮಾಡಿ, 5-6 ಜನ ಮಾಡಿ ರೌಡಿಗಳನ್ನ ರೌಂಡ್ ಅಪ್ ಮಾಡಲಿಕ್ಕೆ ಅವ್ರಿಗೆಲ್ಲರೂ ಕೂಡ ಯಾವ ಆಕ್ಟಿವಿಟೀಸ್ಗೂ ಅವಕಾಶ ಕೊಡದೆ ನೀವು ಮುಂಚಿತವಾಗಿ ಅವ್ರನ್ನ ಏನೇನು ಬೇಕೋ ನೀವು ಮಾಡಿ ಸೈಬರ್ ಕ್ರೈಮಿನ ಕಟ್ಟುನಿಟ್ಟಾಗಿ ಅದನ್ನ ತಡಿಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದಕ್ಕೆ ನೀವು ಮಾಡಬೇಕು ಅಂತ ಅದಕ್ಕೂ ಕೂಡ ಹೇಳಿದ್ದೀನಿ. ಸೊ ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಯೊಂದು ಸಮಸ್ಯೆನ ಆದಷ್ಟು ಬೆಂಗಳೂರು ಬರೋದು ನಿಲ್ಲಿಸಬೇಕು. ನಾನು ಕೂಡ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಬಂದವನು, ನಾನು ಎಲ್ಲಿಗೆ ಬರ್ತೀನಿ ಆ ತಾಲೂಕಲ್ಲಿ ಅವ್ರ ಹತ್ರ ಉಳಿತೀನಿ. ಬೇರೆ ನಾನು ಸಾಯಂಕಾಲದತ್ತು ನಮ್ಮ ಲೀಡರ್ಸ್ಗಳ ಹತ್ರ ಏನು ಬೇಕೋ ನಾನು ಮಾತಾಡ್ಕೊಳ್ತೀನಿ. ಸೊ ನೀವು ಎಲ್ಲ ಕಂಪ್ಲೀಟ್, ನಾನು ಮುಂದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾನು ಪ್ರವಾಸ ಮಾಡ್ತೀನಿ. ಅದಕ್ಕೆಲ್ಲ ನೀವು ಸರಿ ಮಾಡಿ